ಯಶವಂತ್ ಗುಡ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಅಂದ್ರೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಆಕೆಗೆ. ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು, ಹೀಗಾಗಿನೇ ಆಕೆಗೆ A1 ಅನ್ನುವಂತ ಪಟ್ಟು. ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗ್ತಾರೆ. ಸೊ ಈ ಮುಖಾಂತರ ಇನ್ನುಳಿದ ಆರೋಪಿಗಳಿಗೆ A2 ಇಂದ ಹಿಡಿದು A17 ತನಕನೂ ಕೂಡ ಇನ್ನುಳಿದ ಆರೋಪಿಗಳಿಗೆ ಏನ್ ಶಿಕ್ಷೆ ಅಂದ್ರೆ ಜೈಲು ಪಾಲಾಗ್ತಾರ ಅಥವಾ ಕಸ್ಟಡಿಗೆ ನೀಡ್ತಾರ ಅನ್ನೋದು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ A1 ಪವಿತ್ರ ಗೌಡ ಜೈಲು ಪಾಲು. ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ ಪವಿತ್ರ ಗೌಡ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಏನು ಅಂತಂದ್ರೆ, ಶಿ ಮೇ ಪ್ರಾಬಬಲಿ ನಾಟ್ ರಿಮೈನ್ A1, ಇಟ್ ಮೇ ಬಿ ಚೇಂಜ್ಡ್. ಆದರೆ ಸದ್ಯಕ್ಕೆ A2 ಮತ್ತು ಇನ್ನುಳಿದ 4 ಜನರನ್ನ ಈಗ SPP ಅಥವಾ ಪೊಲೀಸರು ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಇನ್ನೂ ಹೆಚ್ಚಿಂದೇನೋ ಬಾಯಿ ಬಿಡಿಸಬೇಕಾಗಿದೆ ಅಂತ ಆಯ್ತು. ಸೊ ಆಕೆಯ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಪೊಲೀಸರಿಗೆ. ಆಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಇಡೀ ಪ್ರಕರಣದ ಭಾಗಿದಾರಿ ಯಾಕಾಗ್ತಾಳೆ ಅಂತಂದ್ರೆ, ಶಿ ಪಿಪ್ಡ್ ದರ್ಶನ್ ಅಂತ. ಅಂದರೆ ಹಿಂಗೆ ಮಾಡಿ ಅನ್ನೋ ರೀತಿಯಲ್ಲಿ, ಈ ಥರ ಮಾಡಿ ಹಿಂಗೆ ಮಾಡೋಕ್ಕಾಗಲ್ವಾ ನೀವು, ಅವ್ನು ನಂಗೆ ಕಾಟ ಕೊಡ್ತಾ ಇದ್ದಾನೆ, ಅವನು ಕರ್ಕೊಂಬನ್ನಿ. ಅಥವಾ ಆಕೆ ಈ ಇಡೀ ಪ್ರಕರಣದಲ್ಲಿ ಒಂದು ರೀತಿ ಅಬೆಟರ್ ಆಗಿ ಬಿಟ್ಟಿದ್ದಾಳೆ. ಅಂದ್ರೆ ಈ ಇಡೀ ಪ್ರಕರಣದ ಆರಂಭ ಶುರುವಾಗೋದೇ ಪವಿತ್ರ ಗೌಡ ಅನ್ನುವ ಹೆಣ್ಮಗಳಿಂದ ಅನ್ನುವ ಕಾರಣಕ್ಕೋಸ್ಕರ ಶಿ ವಾಸ್ ದಿ A1 ಅಂಡ್ ನೌ ಶಿ ಈಸ್ ದಿ A1. ಬಹುಶಃ ಆಕೆಯ ಪಾತ್ರದ ಬಗ್ಗೆ ಪೊಲೀಸರಿಗೆ ಒಂದಿಷ್ಟು ಕ್ಲಾರಿಟಿ, ಥಾಟ್ ಪ್ರಾಸೆಸ್ ಸಿಗ್ದಂಗೆ ಕಾಣಿಸ್ತಾ ಇದೆ ನನಗೆ. ಆ ಕಾರಣಕ್ಕೋಸ್ಕರ ಇವತ್ತೇ ಪರಪ್ಪನ ಅಗ್ರಹಾರದ ಜೈಲು ಸೇರಿಕೊಳ್ಳಿದ್ದಾರೆ ಪವಿತ್ರ ಗೌಡ ಮೇಡಮ್ ಅವರು. A1 ಪವಿತ್ರ ಹಾಗೂ ಇನ್ನಿತರ ಬೇರೆ ಬೇರೆ ಆರೋಪಿಗಳು ಅಂದ್ರೆ 9 ಜನ ಟೋಟಲ್, ಆ ಯಮುನುವೆ ಸೇರಿದಂತೆ ಇನ್ನು 9 ಜನ ಎಲ್ಲಿಗೆ ಹೋಗ್ತಾರೆ? ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ. ಯಶವಂತ್ ಗುಡ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಅಂದ್ರೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಆಕೆಗೆ. ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು, ಹೀಗಾಗಿನೇ ಆಕೆಗೆ A1 ಅನ್ನುವಂತ ಪಟ್ಟು. ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗ್ತಾರೆ. ಸೊ ಈ ಮುಖಾಂತರ ಇನ್ನುಳಿದ ಆರೋಪಿಗಳಿಗೆ A2 ಇಂದ ಹಿಡಿದು A17 ತನಕನೂ ಕೂಡ ಇನ್ನುಳಿದ ಆರೋಪಿಗಳಿಗೆ ಏನ್ ಶಿಕ್ಷೆ ಅಂದ್ರೆ ಜೈಲು ಪಾಲಾಗ್ತಾರ ಅಥವಾ ಕಸ್ಟಡಿಗೆ ನೀಡ್ತಾರ ಅನ್ನೋದು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ A1 ಪವಿತ್ರ ಗೌಡ ಜೈಲು ಪಾಲು. ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ ಪವಿತ್ರ ಗೌಡ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಏನು ಅಂತಂದ್ರೆ, ಶಿ ಮೇ ಪ್ರಾಬಬಲಿ ನಾಟ್ ರಿಮೈನ್ A1, ಇಟ್ ಮೇ ಬಿ ಚೇಂಜ್ಡ್. ಆದರೆ ಸದ್ಯಕ್ಕೆ A2 ಮತ್ತು ಇನ್ನುಳಿದ 4 ಜನರನ್ನ ಈಗ SPP ಅಥವಾ ಪೊಲೀಸರು ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಇನ್ನೂ ಹೆಚ್ಚಿಂದೇನೋ ಬಾಯಿ ಬಿಡಿಸಬೇಕಾಗಿದೆ ಅಂತ ಆಯ್ತು. ಸೊ ಆಕೆಯ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಪೊಲೀಸರಿಗೆ. ಆಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಇಡೀ ಪ್ರಕರಣದ ಭಾಗಿದಾರಿ ಯಾಕಾಗ್ತಾಳೆ ಅಂತಂದ್ರೆ, ಶಿ ಪಿಪ್ಡ್ ದರ್ಶನ್ ಅಂತ. ಅಂದರೆ ಹಿಂಗೆ ಮಾಡಿ ಅನ್ನೋ ರೀತಿಯಲ್ಲಿ, ಈ ಥರ ಮಾಡಿ ಹಿಂಗೆ ಮಾಡೋಕ್ಕಾಗಲ್ವಾ ನೀವು, ಅವ್ನು ನಂಗೆ ಕಾಟ ಕೊಡ್ತಾ ಇದ್ದಾನೆ, ಅವನು ಕರ್ಕೊಂಬನ್ನಿ. ಅಥವಾ ಆಕೆ ಈ ಇಡೀ ಪ್ರಕರಣದಲ್ಲಿ ಒಂದು ರೀತಿ ಅಬೆಟರ್ ಆಗಿ ಬಿಟ್ಟಿದ್ದಾಳೆ. ಅಂದ್ರೆ ಈ ಇಡೀ ಪ್ರಕರಣದ ಆರಂಭ ಶುರುವಾಗೋದೇ ಪವಿತ್ರ ಗೌಡ ಅನ್ನುವ ಹೆಣ್ಮಗಳಿಂದ ಅನ್ನುವ ಕಾರಣಕ್ಕೋಸ್ಕರ ಶಿ ವಾಸ್ ದಿ A1 ಅಂಡ್ ನೌ ಶಿ ಈಸ್ ದಿ A1. ಬಹುಶಃ ಆಕೆಯ ಪಾತ್ರದ ಬಗ್ಗೆ ಪೊಲೀಸರಿಗೆ ಒಂದಿಷ್ಟು ಕ್ಲಾರಿಟಿ, ಥಾಟ್ ಪ್ರಾಸೆಸ್ ಸಿಗ್ದಂಗೆ ಕಾಣಿಸ್ತಾ ಇದೆ ನನಗೆ. ಆ ಕಾರಣಕ್ಕೋಸ್ಕರ ಇವತ್ತೇ ಪರಪ್ಪನ ಅಗ್ರಹಾರದ ಜೈಲು ಸೇರಿಕೊಳ್ಳಿದ್ದಾರೆ
ಪವಿತ್ರ ಗೌಡ ಮೇಡಮ್ ಅವರು. A1 ಪವಿತ್ರ ಹಾಗೂ ಇನ್ನಿತರ ಬೇರೆ ಬೇರೆ ಆರೋಪಿಗಳು ಅಂದ್ರೆ 9 ಜನ ಟೋಟಲ್, ಆ ಯಮುನುವೆ ಸೇರಿದಂತೆ ಇನ್ನು 9 ಜನ ಎಲ್ಲಿಗೆ ಹೋಗ್ತಾರೆ? ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ.